ವೈ ಟಿ ಸ್ಟುಡಿಯೋದಲ್ಲಿ ಈಗ ಹೊಸದಾಗಿ ಅಪ್ಡೇಟನ್ನು ತಂದಿದ್ದಾರೆ. ಅದರಿಂದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಮೊದಲು ವೈ ಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಈಗ ನಿಮಗೆ ಇವಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಡ್ಯಾಶ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸ್ ಇದೆಲ್ಲ ಇದೆಯಲ್ವಾ. ಹಾಗೆ ಅಲ್ಲಿ ಕಂಟೆಂಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಕೆಳಗಡೆ ಕಂಟೆಂಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೊದಲು ನಿಮಗೆ ಚೇಂಜಸ್ ಬರ್ತಿತ್ತು. ಈಗ ನೋಡಿ, ವೀಡಿಯೋಸು, ಶಾರ್ಟ್ಸು, ಲೈವು ಮತ್ತು ಪ್ಲೇಲಿಸ್ಟ್ ಕೆಳಗಡೆ ಬರ್ತಾಯಿದೆ. ಈ ವೀಡಿಯೋಸು, ಶಾರ್ಟ್ಸು, ಲೈವು, ಪ್ಲೇಲಿಸ್ಟು ಏನಿತ್ತಲ್ವ, ಅದು ಮೊದಲೇ ಎಲ್ಲಿತ್ತು ಅಂತಂದರೆ ಟೈಪ್ ಹಾಗೆ ವಿಸಿಬಿಲಿಟಿ, ಮೊನಟೈಸೇಷನ್ ಎಲ್ಲ ಕಾಣಿಸ್ತಾ ಇಲ್ವ ಮೇಲ್ಗಡೆ, ನಿಮಗೆ ಮೇಲ್ಗಡೆ ಇತ್ತು. ಅದನ್ನು ಈಗ ಕೆಳಗಡೆ ತಂದಿದ್ದಾರೆ. ಟೈಪ್ಸ್, ವಿಸಿಬಿಲಿಟಿ, ಮೊನಟೈಸೇಷನ್ ಎಲ್ಲ ಕೂಡ ಮೇಲ್ಗಡೆ ತಂದಿದ್ದಾರೆ ಫ್ರೆಂಡ್ಸ್. ಈಗ ನೀವು ವೀಡಿಯೋಸನ್ನು ನೋಡ್ಬೋದು. ವೀಡಿಯೋಸ್ ಕೆಳಗಡೆ ನೋಡ್ಬೋದು. ಇಲ್ಲಿ 7 ವೀಡಿಯೋಸ್ ಕಾಣಿಸುತ್ತೆ. ನೀವು ರೀಸೆಂಟಾಗಿ ಅಪ್ಲೋಡ್ ಮಾಡಿರುವಂಥ 7 ವೀಡಿಯೋಸ್ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ನೀವು ಇನ್ನೂ ಜಾಸ್ತಿ ವೀಡಿಯೋಸ್ ನೋಡಬೇಕು ಅಂತಂದರೆ ವಾಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ವೀಡಿಯೋಸ್ ಅಲ್ಲಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಕೆಳಗಡೆ ಶಾರ್ಟ್ಸ್ ಅಂತ ಇದೆ. ಶಾರ್ಟ್ಸ್ ಎಷ್ಟು ಅಪ್ಲೋಡ್ ಮಾಡಿದ್ದೀರಾ ಅಷ್ಟು 10 ವೀಡಿಯೋಸ್ ನಿಮಗೆ ಕಾಣಿಸುತ್ತೆ. ನಂತರ 10ಕ್ಕಿಂತ ಜಾಸ್ತಿ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡಿರುವಂಥ, ರೀಸೆಂಟ್ ಅಪ್ಲೋಡ್ ಮಾಡಿರುವಂಥ ನೋಡಬೇಕು ಅಂತಂದರೆ ಇಲ್ಲಿ ವಾಲ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಎಲ್ಲ ಕೂಡ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ ರೀಸೆಂಟ್ ಅಪ್ಲೋಡ್ ಮಾಡಿರೋದು ಮಾತ್ರ ಶಾರ್ಟ್ಸ್ ಇರುತ್ತೆ, ಎಲ್ಲ ಕೂಡ ರೀಸೆಂಟ್ ಇರುತ್ತೆ. ನಂತರ ಲೈವ್ ಅಂತ ಇದೆ, ನೀವು ಲೈವ್ ಮಾಡಿರುವಂಥದ್ದು ಇರುತ್ತೆ ಫ್ರೆಂಡ್ಸ್. ಇಲ್ಲಿ ಲೈವ್ ಮಾಡಿರುವಂಥದ್ದು ಕೂಡ 7 ಲೈವ್ ವೀಡಿಯೋಸ್ಗಳು ಇರುತ್ತವೆ. ನಂತರ ಪ್ಲೇಲಿಸ್ಟ್, ನೀವು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ 7 ಪ್ಲೇಲಿಸ್ಟ್ಗಳು ಇರ್ತವೆ. ನಿಮ್ದು ಏನಾದರೂ 7ಕ್ಕಿಂತ ಜಾಸ್ತಿ ಇದ್ದರೆ ವಾಲ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಹೊಸದಾಗಿ ಅಪ್ಡೇಟನ್ನು ತಂದಿದ್ದಾರೆ. ಈ ಅಪ್ಡೇಟ್ ಎಲ್ಲ ಕೂಡ ಒಳ್ಳೆ ರೀತಿಯಲ್ಲಿದೆ. ಯಾಕಂತಂದರೆ ನೀವು ಲೆಫ್ಟಿಂದ ರೈಟಿಗೆ ಸ್ಕ್ರೋಲ್ ಮಾಡಿದ ತಕ್ಷಣ ಸಿಗುತ್ತೆ ಫ್ರೆಂಡ್ಸ್. ಮೊದಲೇ ನೀವು ಈ ಥರ ಚೇಂಜ್ ಮಾಡ್ಕೊಳ್ಬೇಕಿತ್ತು. ಈಗ ವಿಸಿಬಿಲಿಟಿ, ಮೊನಟೈಸೇಷನ್ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಬೇಕಿತ್ತು, ಕೆಳಗಡೆ ಸ್ಕ್ರೋಲ್ ಮಾಡಬೇಕಿತ್ತು. ಈಗ ಎಲ್ಲ ಕೂಡ ಕಾಣಿಸುತ್ತೆ. ಈಗ ಒಂದೇ ಸಲ ನಿಮಗೆ ವೀಡಿಯೋಸು, ಶಾರ್ಟ್ಸು ಕಾಣಿಸ್ಬಿಡುತ್ತೆ. ಈಗ ನೀವು ನೋಡಬೇಕು ಅಂತಿದ್ರೆ ಫಸ್ಟ್ ವೀಡಿಯೋ, ರೀಸೆಂಟಾಗಿ ಫಸ್ಟ್ ಯಾವುದನ್ನು ವೀಡಿಯೋನ ಅಪ್ಲೋಡ್ ಮಾಡಿ, ಲಾಸ್ಟ್ ಯಾವ ರೀಸೆಂಟ್ ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಅದು ನಿಮಗೆ ಕಾಣಿಸ್ಬಿಡುತ್ತೆ. ನೀವು ಯಾವುದನ್ನು ಕ್ಲಿಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈ ರೀತಿಯಾದಂಥ ಹೊಸದಾಗಿ ಅಪ್ಡೇಟನ್ನು ತಂದಿದ್ದಾರೆ ಫ್ರೆಂಡ್ಸ್. ಈ ಒಂದು ಅಪ್ಡೇಟ್ ಯಾರೆಲ್ಲ ಇಷ್ಟ ಆಗಿದೆ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ. ನೀವಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ ನಿಮಗೆ ಬೇಕು ಅಂತಂದರೂ ಕೂಡ ಕಾಮೆಂಟನ್ನು ಮಾಡಿ. ನಾನು ನೆಕ್ಸ್ಟ್ ನಿಮಗೆ ವೀಡಿಯೋಸನ್ನು ಅಪ್ಲೋಡನ್ನು ಮಾಡ್ತೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಎಲ್ಲರೂ ಕೂಡ ಸಿಗೋಣ. ಎಲ್ಲರೂ ಕೂಡ ಬಾಯ್ ಬಾಯ್.